ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಆಪಾದಮೌಳಿಪರ್ಯಂತಂ ಗುರುನಾನಾಕೃತಿಸ್ಪ್ರೇ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇ ಸಮೋ ದೇವೋ ನ ಭೂತೋ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮಿ. ಇಂಥ ಒಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ಸಂತಾನ ಗೋಪಾಲಕೃತ ಸನ್ನಿಧಾನದಲ್ಲಿ ವಿಶೇಷವಾಗಿ ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಿ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವರಿಗೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅಂತೆ ಜಪ. ಈ ಜಪ ಹೇಗೆ ಮಾಡಬೇಕು? ಕರೆದೊಳು ರುದ್ರಾಕ್ಷಿ ಮಾಲೆಯ ಧರಿಸಿದ ಉರಗಭೂಷಣನು ನೀನೇ ಅಂದು ಅಮೃತವನ್ನು ಪಾನವ ಮಾಡಿದ. ಭಗವಂತ ರುದ್ರದೇವರು ವಿಶೇಷ ಅನುಗ್ರಹ ಮಾಡಿಬಿಟ್ಟಿರಂತೆ. ರುದ್ರದೇವರ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳು ಹೇಗಿದೆ ಅಂತಂದರೆ ಅಷ್ಟು ಇದಂತೆ. ರುದ್ರದೇವರು ಶಿವನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ಬಿಡ್ತಂತೆ. ಅದಕ್ಕೋಸ್ಕರವಾಗಿ ಹೇಳಿದ ಶಾಸ್ತ್ರದಲ್ಲಿ ಹೇಳುತ್ತಂತೆ, ವಾಯುದೇವರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಬೇಕಾದ್ರೆ ಎದುರುಗಡೆಗೆ ಮುಖ್ಯಪ್ರಾಣ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಪಕ್ಕದಲ್ಲಿ ವಿಶೇಷವಾಗಿ ರುದ್ರದೇವರಿತ್ತಂತೆ. ಪೂರ್ವಾತನ ಕಾಲದ್ದು ರುದ್ರದೇವರು ಈಗಲೂ ಇದೆ. ವಾಯುದೇವರ ಪಕ್ಕದಲ್ಲೇ ಇದೆ ಒಂದು, ಮತ್ತು ವಾಯುದೇವರ ಬಾಗಿಲು ಬಂದಾಗ ಅದು ಕೆಳಗಡೆ ಒಂದು ಇರ್ತಕ್ಕಂಥ ಇದೆ. ಶೇಷದೇವರು ರುದ್ರದೇವರು ಎರಡೂ ಇದೆ. ಅದಕ್ಕೋಸ್ಕರವಾಗಿ ಈ ರುದ್ರದೇವರು ವಿಶೇಷವಾದ ಅನುಗ್ರಹವನ್ನು ಮಾಡದಂತೆ. ಈ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಏನಪ್ಪ ಅಂತಂದರೆ, ಆ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿಯ ಮಾಲೆಯ ಹಾಕುವುದಕ್ಕೆ ಹರಸನಾಗಿ ನಾಚುತ್ತಲಿದ್ದೆ. ರಾಘವೇಂದ್ರ ಸ್ವಾಮಿ ವಿಶೇಷ. ಅದಕ್ಕೆ ಎಷ್ಟೋ ಜನ ತುಳಸಿ ಮಾಲೆ ಹಾಕಿದ್ರೆ ಏನು ಸಿಗುತ್ತೆ ಫಲ, ಏನು ಅನುಗ್ರಹ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆ ತುಳಸಿ ಮಾಲೆ ಹಾಕಿದ್ರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತಂತೆ. ಏನು ಫಲ ದೊರೆಯುತ್ತೆ? ರುಜನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ವಿಶೇಷವಾಗಿ ಗೋಪಾಲ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯಂತೆ ನಾಚುತ್ತಲಿದ್ದೆ. ಆಪತ್ತಿ ಕುಲ ಸಾವಿರವಾಗಲು ಗೋಪಾಲ ಬುಟ್ಟಿ ಹಿಡಿಸಿದಳಯ್ಯ. ಆದುದೆಲ್ಲ ಉಳತೆಗಾಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತೀಗ. ಆದುದೆಲ್ಲ ಉಳತೆಗಾಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಹರಸನಾಗಿ ನಾನಾಚುತ್ತಲಿದ್ದೆ. ಸರಸಿ ಜಾಕ್ಷ ಶ್ರೀ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದಳಯ್ಯ. ಆದುದೆಲ್ಲ ಉಳತೆಗಾಯಿತು. ಇಂಥ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರು ಧಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಪ್ರತಿಯೊಬ್ಬ ಜೀವರಾಶಿಗಳು ಧಾರಣೆಯನ್ನು ಮಾಡಿ ಅಂತ ಹೇಳ್ತಾರೆ ತುಳಸಿ ಮಾಲೆಯನ್ನು. ಅದರಲ್ಲೂ ಕೇಳ್ತಾರೆ, ಹೆಣ್ಣು ಮಕ್ಕಳು ಧಾರಣೆಯನ್ನು ಮಾಡ್ಬೋದಾ ಅಂತ ಕೇಳ್ತಾರಂತೆ. ಹೆಣ್ಣು ಮಕ್ಕಳು ತುಳಸಿ ಮಣಿಯನ್ನು ಧಾರಣೆ ಮಾಡ್ಬೋದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅವರ ಮಾಂಗಲ್ಯಕ್ಕೆ ಹಾಕೊಂಡಾಗ ಇನ್ನೊಂದು ಸರವನ್ನು, ಒಂದು ದಾರವನ್ನು ಹಾಕಿ ಕಟ್ಟಿ, ಇಲ್ಲ ಸರವನ್ನು ಹಾಕಿ ಕಟ್ಟಿ ಒಂದೇ ಒಂದು ತುಳಸಿ ಮಣಿಯನ್ನು ಹಾಕಿ ಅಂತ ಹೇಳ್ತಂತೆ. ಆ ತುಳಸಿ ಮಣಿಯನ್ನು ಯಾಕೆ ಹಾಕಬೇಕು ಅಂದಾಗ, ಆ ತುಳಸಿಯ ಒಂದು ನೀರನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ಅದರಿಂದ ಎಷ್ಟೋ ಪಾಪಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತಂತೆ. ಯಾವುದೋ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀವಿ ನಾವು, ಆ ಕ್ಷೇತ್ರಕ್ಕೆ ಹೋದಾಗ ನದಿಯಲ್ಲಿ ಸ್ನಾನವನ್ನು ಮಾಡ್ತೀವಿ. ಅಲ್ಲಿ ನಾವು ಸಾಲಿಗ್ರಾಮ, ಸುದರ್ಶನ ನೀರು ಏನೂ ತೆಗೆದುಕೊಳ್ಳೋಕ್ಕಾಗಲ್ಲ. ಆಗ ಆ ತುಳಸಿಯ ನಾವು ಹಾಕ್ಕೊಂಡಿರ್ತಕ್ಕಂಥ ತುಳಸಿ ಮಾಲೆಯ ಒಂದು ತೀರ್ಥವನ್ನು ಸ್ವೀಕಾರವನ್ನು ಮಾಡಿದರೆ ಸಾಕಂತೆ ದೋಷಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ನಮಗೆ ಅಲ್ಲಿರ್ತಕ್ಕಂಥ ಏನೇ ರುಜಿನ ರೋಗಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರ ತುಳಸಿ ಮಾಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಆ ಕ್ಷೇತ್ರಕ್ಕೆ ಹೋಗಿ ಕುಳಿತುಕೊಂಡು ರುದ್ರದೇವರಾಗಿರ್ಬೋದು, ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು, ನರಸಿಂಹದೇವರ ಸನ್ನಿಧಾನ ಆಗಿರ್ಬೋದು, ಇಂಥ ಸನ್ನಿಧಾನಗಳಿಗೆ ಹೋಗಿ ಆ ಜಾಗದಲ್ಲಿ ಕುಳಿತುಕೊಂಡು
ತುಳಸಿಯ ಮಾಲೆಯನ್ನು ತೆಗೆದುಕೊಂಡು ಇಟ್ಕೊಂಡು ಆ ತುಳಸಿ ಮಾಲೆಯಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ, 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 ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಹತ್ರ ಹೋದಾಗ ರಾಯರ ಸ್ಮರಣೆಯನ್ನು ಮಾಡಿ ತುಳಸಿ ಮಾಲೆ ಇಟ್ಕೊಂಡು ಸ್ಮರಣೆಯನ್ನು ಮಾಡಿದಾಗ 54 ತುಳಸಿ ಮನೆಯನ್ನು ಹಾಕ್ಬೋದು, 108 ಸರಿ ಮಾಡ್ಬೋದು. ಈ ತುಳಸಿ ಮನೆ ಇಟ್ಕೊಂಡು ಮಾಡಿದಾಗ ಆ ತುಳಸಿ ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲವೇ ಶಿರೋದಕಂ ದೇವಿ ತುಳಸಿ ತ್ವಾಂ ನಮಾಮ್ಯಹಂ. ಆ ತುಳಸೀದೇವಿನೇ ನಮ್ಮ ದೇಹದಲ್ಲಿ ಬಂದು ವಿಶೇಷ ಅನುಗ್ರಹವನ್ನು ಮಾಡ್ತಾಳೆ. ಯಾವ ರೀತಿ ಅನುಗ್ರಹವನ್ನು ಮಾಡ್ತಾಳೆ ತುಳಸೀದೇವಿ ನಮಗೆ? ಸಾಕ್ಷಾತ್ ಕೃಷ್ಣ ತುಲಾಭಾರವನ್ನು ಮಾಡಿದರೆ ಕೃಷ್ಣನಿಗೆ ವಜ್ರ ವೈಡೂರು ಎಲ್ಲವೂ ಹಾಕಿದ್ದಾರೆ ಅವನಿಗೆ ತೂಕವನ್ನು ಮಾಡಿದಾಗ. ಆಗ ಅದು ಮೇಲೆ ಹೋಗಿರುತ್ತೆ. ಭಗವಂತ ಕೂತೇದರೆ ಎಷ್ಟು ಹಾಕಿದ್ರೂ ತೂಕ ಇನ್ನು ಕೆಳಗೆ ಇಳಿದಂತೆ. ಆಗ ಭಗವಂತನ ಸ್ಮರಣೆ ಮಾಡೋದಂತೆ, ಏನಪ್ಪ ಹಿಂಗಾಯಿತು ಕೃಷ್ಣ, ಏನೋ ನಿನ್ನ ಮಹಿಮೆ ಅಂತ ಕೇಳಿದಂತೆ. ಆಗ ಎಲ್ಲವೂ ತೆಗೆದು ಪಕ್ಕಿಗಿಟ್ಟು ಒಂದೇ ಒಂದು ತಳ ತುಳಸಿ ದಳವನ್ನು ಹಾಕಿದಾಗ ಆ ತಕ್ಷಣ ಮೇಲೆದ್ದು ಬಿಡ್ತದೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಆ ತುಳಸಿ ಮಣಿ, ತುಳಸಿಯಿಂದ ಕಾಷ್ಟದಿಂದ ಮಾಡಿರತಕ್ಕಂಥ ತುಳಸಿ ಆ ಮಣಿಯನ್ನು ಧಾರಣೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಯಾವುದೇ ಒಂದು ತೊಂದರೆಗಳಿದ್ರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಮಾತು, ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಒಂದು ನುಡಿ. ಇದನ್ನು ಧಾರಣೆಯನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಆ ಕೃಷ್ಣನೇ ನಮ್ಮ ಮನೆಗೆ ಬಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಆ ತುಳಸಿ ಮಣಿಯನ್ನು ಧಾರಣೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತದೆ. ಮತ್ತು ಅದೊಂದು ವಿಶೇಷ ಕೇಳಬೇಕು, ಇದು ಕೇಳ್ತೀರಾ ನೀವೆಲ್ಲ. ನಾವು ಮನೆಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಸ್ವೀಕಾರವನ್ನು ಮಾಡ್ತೀರಿ, ಆ ತುಳಸಿ ಮಣಿಯನ್ನು ಹಾಕೊಂಡ್ರೆ ಅದಕ್ಕೆ ಫಲ ಇದೆಯಾ ಅಂತ ಕೇಳ್ತೀರಾ? ಅದು ಕೇಳ್ತಾರೆ. ತ್ರೇತಾಯುಗ, ಕೃತಿಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಈ 4-7 ವಿಶೇಷವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ವಿಶೇಷವಾಗಿ ಅವತಾರವನ್ನು ಮಾಡಿರ್ತಕ್ಕಂಥವರು. ಆ ಮಧ್ವಾಚಾರ್ಯರು ಅವತಾರವನ್ನು ಮಾಡಿ ಶಂಕರಾಚಾರ್ಯರು ಅವತಾರವನ್ನು ಮಾಡಿದಾಗ ವೇದಗಳೆಲ್ಲ ಬಂತು. ಶಂಕರಾಚಾರ್ಯ ವಿಶೇಷ ಆದಾಗ ಶಂಕರಾಚಾರ್ಯರು ಅವರು ರುದ್ರಾಕ್ಷಮಣಿಯನ್ನು ಧಾರಣೆ ಮಾಡಿಕೊಂಡಿದ್ದರು. ರಾಮಾನುಜಾಚಾರ್ಯರು ಅವರು ವಿಶೇಷವಾಗಿರ್ತಕ್ಕಂಥ ಧಾರಣೆಯನ್ನು ಮಾಡಿಕೊಂಡಿದ್ದರು. ಮಧ್ವರಾಯರು ವಿಶೇಷವಾಗಿರ್ತಕ್ಕಂಥದ್ದು. ಮಧ್ವರಾಯರು ಅಂದರೆ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರಾಯರು 3 ಅವತಾರವರೇ ಮಧ್ವಾಚಾರ್ಯರು. ಅದಕ್ಕೋಸ್ಕರವಾಗಿ ಅವರು ತುಳಸಿ ಮಣಿಯನ್ನು ಧಾರಣೆ ಮಾಡಿದರು. ಅವರವರ ಪಂಗಡ, ಅವರವರ ಒಂದು ಕುಲ, ಅವರವರ ಒಂದು ವಿಶೇಷ. ಕುಲವೆಂದು ಒಡದಾಳದಿಡಿ ಅಂತೇಳಿ ಕನಕದಾಸ ಹೇಳೋದು. ಅವರವರ ಒಂದು ವಿಶೇಷವಾಗಿರ್ತಕ್ಕಂಥ ಧಾರಣೆಯನ್ನು ಮಾಡಿದಾಗ ನಾವು ತುಳಸಿ ಮಣಿಯನ್ನು ಧಾರಣೆ ಮಾಡ್ತೀರಿ. ಲಿಂಗವನ್ನು ಧಾರಣೆಯನ್ನು ಮಾಡ್ತಾರೆ. ವಿಶೇಷವಾಗಿರ್ತಕ್ಕಂಥ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಾರೆ. ಅವರವರ ಪಂಗಡದಲ್ಲಿ ಏನೇನು ಬರುತ್ತೋ ಆ ಧಾರಣೆಯನ್ನು ಮಾಡಿಕೊಂಡಿದ್ದಾಗ ಅದರಲ್ಲಿರ್ತಕ್ಕಂಥ ಎಲ್ಲ ರುಜುರೋಗಗಳಿಂದ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆಗುತ್ತೆ. ಮತ್ತು ಈ ಸ್ವೀಕಾರವನ್ನು ಮಾಡಿದಾಗ ನನಗೆ ಅನುಕೂಲ ಆಗುತ್ತಾ ಅಂತ ಪ್ರಶ್ನೆ. ಅದಕ್ಕೇನಪ್ಪ ಅಂದರೆ, ನಾವು ಪೂಜೆಯನ್ನು ಮಾಡಬೇಕಾದರೆ ಸ್ನಾನವನ್ನು ಮಾಡಿ ನಮ್ಮ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಆ ಪೂಜೆ ಮಾಡಿದಾಗ ಮಾತ್ರ ಅದನ್ನು ಧಾರಣೆಯನ್ನು ಮಾಡಿ ತಿರುಗಾ ಕೆಳಗಿಟ್ಕೊಂಡು ಅದರ ಸ್ವೀಕಾರ ಓಂ ಶ್ರೀ ರಾಘವೇಂದ್ರಾಯ ನಮಃ, ಇಲ್ಲ ನಿಮ್ಮ ಕುಲದೇವರು ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ. ನಿಮ್ಮ ಮನಸ್ಸಿಗೆ ಯಾವುದು ದೇವರು ಬರುತ್ತೋ, ಇಲ್ಲ ರುದ್ರದೇವರು ಈಶ್ವರನ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಯಾವುದನ್ನಾಗಲಿ ಈ ರೀತಿಯಾಗಿ ಅದನ್ನು ನಾವು ಜಪವನ್ನು ಮಾಡಿದಾಗ, ಆ ತುಳಸಿ ಮನೆ ಇಟ್ಕೊಂಡು ಜಪವನ್ನು ಮಾಡಿದಾಗ ಆ ರುದ್ರರಾಮಕನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವನಾಗ್ತಾರಂತೆ. ಆಮೇಲೆ ನೀವು ಸ್ವೀಕಾರವನ್ನು ಮಾಡ್ತೀರಾ ಅಂದ್ಕೊಳ್ಳಿ. ಆ ಸ್ವೀಕಾರವನ್ನು ಮಾಡಿದಾಗ ಆ ದೇವ್ರ ಮನೆಯಲ್ಲಿ ತಗಲಾಕಿ ಮುಂದಿನ ಒಂದು ಕಾರ್ಯಕ್ರಮಗಳೆಲ್ಲವೂ ಮಾಡಬಹುದು ನೀವು.
ಅಕಸ್ಮಾತ್ ಏನೂ ಸ್ವೀಕಾರವನ್ನು ಮಾಡಿಲ್ಲ ಅಂದಾಗ ಅದನ್ನು ಧಾರಣೆಯನ್ನಾಗಿ ಮಾಡಿಕೊಳ್ಳಿ. ಆಮೇಲೆ ಪ್ರತಿದಿನ ಧಾರಣೆಯನ್ನು ಆದ ನಂತರ ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ಶೂದ್ರರಾಗಲಿ ಯಾವ ಧಾರಣೆ ತುಳಸಿ ಮಣಿಯನ್ನು ಮಾಡ್ತೀರಾ ಹಾಕ್ಕೊಂತಿರಲ್ಲ, ಆ ತುಳಸಿ ಮಣಿಯನ್ನು ರಾತ್ರಿಯ ಸಮಯದಲ್ಲಿ ಹಾಕಬಾರದು. ಆ ರಾತ್ರಿಯ ಸಮಯದಲ್ಲಿ ಎಲ್ಲವನ್ನು ಬಿಚ್ಚಿಟ್ಟು, ಅದೇ ಜನವರ ಬಿಚ್ಚಿಬಿಟ್ಟಿಲ್ಲ, ಆಮೇಲೆ ಎಲ್ಲವೂ ಈ ತುಳಸಿ ಮಣಿಯನ್ನು ಬಿಚ್ಚಿ ದೇವರ ಮನೆಯಲ್ಲಿ ಇಟ್ಟು, ಕೋಣೆಯಲ್ಲಿ ಇಟ್ಟು ನಮಸ್ಕಾರವನ್ನು ಮಾಡಿ, ಗುರುಗಳಿಗೆ ನಮಸ್ಕಾರವನ್ನು ಮಾಡಿ, ನಿಮ್ಮ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ, ಆಮೇಲೆ ಮಾರನೇ ದಿವಸ ಸ್ನಾನವೆಲ್ಲ ಆದ ನಂತರ ಆ ತುಳಸಿ ಮಣಿಯನ್ನು ಧಾರಣೆಯನ್ನು ಮಾಡಿಕೊಡಿ. ಅದರಿಂದ ಫಲ ಜಾಸ್ತಿ ಇರತಕ್ಕಂಥದ್ದಾಗುತ್ತೆ. ಇಂತಹ ತುಳಸಿ ಮಣಿಯ ವಿಶೇಷವಾಗಿರ್ತಕ್ಕಂಥ ಫಲ, ತುಳಸಿ ದೇವಿ ಯಾವ ಕೃಷ್ಣನಿಗೆ ಅನುಗ್ರಹವನ್ನು ಮಾಡಲು ಅದೇ ರೀತಿಯಾಗಿ ಆ ಕೃಷ್ಣ ತುಳಸಿ ಮಣಿ ಹಾಕಿದಾಗ ಕೃಷ್ಣ ಹೇಗೆ ತುಳಸಿಗೆ ಅನುಗ್ರಹವನ್ನು ಮಾಡಿದನು, ಅದೇ ರೀತಿಯಾಗಿ ಕೃಷ್ಣ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಈ ತುಳಸಿ ಮಣಿಯನ್ನು ವಿಶೇಷವಾಗಿ ಧಾರಣೆಯನ್ನು ಮಾಡಿದಾಗ, ಆ ತುಳಸಿಯ ಮುತ್ತಿಗೆಯನ್ನು ಹಣೆಗೆ ಧಾರಣೆಯನ್ನು ಮಾಡಿದಾಗ, ಆ ತುಳಸಿಯ ಒಂದು ಕಾಷ್ಟವನ್ನು ತೆಗೆದುಕೊಂಡು ಬಂದು ತುಳಸಿ ಇಲ್ಲದ ಮೇಲೆ ತುಳಸಿ 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 ಶ್ರೀ ತುಳಸಿ ಇಲ್ಲದ ಮೇಲೆ ಶ್ರೀಕೃಷ್ಣ ತುಳಸಿ, ಶ್ರೀಕೃಷ್ಣ ತುಳಸಿ ಇಲ್ಲದ ಮೇಲೆ ತುಳಸಿ, ತುಳಸಿ ಇಲ್ಲದ ಮೇಲೆ ತುಳಸಿ ಕಾಷ್ಟ, ತುಳಸಿ ಕಾಷ್ಟವು ಇಲ್ಲದ ಮೇಲೆ ತುಳಸಿ ಮೃತ್ತಿಕೆ, ತುಳಸಿ ಮೃತ್ತಿಕೆ ಇಲ್ಲದ ಮೇಲೆ ತುಳಸಿ ಎಂದರೆ ಸಾಕು, ತುಳಸಿ ಹಂದದಿದ್ದವನು ಪುರಂದರ ವಿಠಲನೆಂದರೆ ಸಾಕು. ದಾಸರು ಹೇಳಿರ್ತಕ್ಕಂಥದ್ದು ಇವೆಲ್ಲ ಮಾತುಗಳು. ಅದಕ್ಕೋಸ್ಕರ ಇಂಥ ತುಳಸಿಯನ್ನು ಮನೆ ಮುಂದೆ ಯಾವಾಗಲೂ ತುಳಸಿ ಗಿಡ ಇರಬೇಕು. ಆ ತುಳಸಿ ಗಿಡ ಮುತ್ತಿಗೆಯನ್ನು ಮನೆಗೆ ಧಾರಣೆಯನ್ನು ಮಾಡ್ಕೋಬೇಕು. ಇಂಥವೆಲ್ಲವನ್ನು ಮಾಡಿದಾಗ ನಮ್ಮ ಕುಲವು ಉದ್ಧಾರ ಆಗ್ತಕ್ಕಂಥ ಭಾಗ ಇರುತ್ತೆ. ಮತ್ತು ಅದರಲ್ಲೂ ವಿಶೇಷವಾಗಿ ಭೂತ ಪ್ರೇತ ಪಿಶಾಚಾದಿ ಪೀಡ ತಚ್ಚನಗಾಗದೆ, ಯಾವುದು ಭೂತ ಪ್ರೇತ ಪಿಶಾಚಿಗಳು ಯಾವುದೂ ಬರಲ್ಲ ನಮಗೆ, ಎಲ್ಲವೂ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂತಹ ತುಳಸಿಯ ಮಾಲೆಯನ್ನು ಧರಿಸಿದವರಿಗೆ ಪ್ರತಿಯೊಬ್ಬರಿಗೂ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಇಂಥ ಗುರುಗಳ ಅನುಗ್ರಹ ಯಾರ್ಯಾರು ಬೇಕು, ತುಳಸಿ ಮಾಲೆಯನ್ನು ಎಲ್ಲರೂ ಹಾಕಿ. ಅದಕ್ಕೆ ದಾಸರಾಯ ಹೇಳಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ, ಗೋಪಾಲ ಹುಟ್ಟಿ ಹಿಡಿಯುವುದಕ್ಕೆ ಭೂಪದಿಯಂತೆ ನಾಚುತ್ತಿದ್ದೆ, ಆಪತ್ತಿ ಕುಲ ಸಾವಿರವಾಗಲು ಗೋಪಾಲ ಹುಟ್ಟಿ ಹಿಡಿಸಿದಳಯ್ಯ, ಆದದ್ದೆಲ್ಲ ಉಳತೆಗಾಯಿತು ನಮ್ಮ ಶ್ರೀಧರನ ಸೇವೆಗೆ. ಯಾರು ಸೇವೆ ಮಾಡ್ತಾ ಇರೋದು? ಭಗವಂತನ ಸೇವೆ ಮಾಡೋಕ್ಕೋಸ್ಕರ ತುಳಸಿ ಮನೆಯನ್ನು ಹಾಕ್ತಿದ್ದೆ. ತುಳಸಿ ಮಾಲೆ ಹಾಕುವುದಕ್ಕೆ ಹರಸನಾಗಿ ನಾಚುತ್ತಲಿದ್ದೆ, ಸರಸಿ ಜಾಕ್ಷಶ್ರೀ ಪುರಂದರ ಬಿಟ್ಟದನ ತುಳಸಿ ಮಾಲೆ ಹಾಕಿದಳಯ್ಯ, ಆದದ್ದೆಲ್ಲ ಉಳತೆಗಾಯಿತು. ಇಂಥ ತುಳಸಿ ಮಾಲೆಯನ್ನು ಯಾರು ಧಾರಣೆಯನ್ನು ಮಾಡ್ತೀರಾ ಅವರ ಮನೆಯಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಆ ತುಳಸಿ ಮಾಲೆಯನ್ನು ಹಾಕಿದ ಮುಖ್ಯವಾಗಿ ಗೋಪೀಚಂದನವನ್ನು, ಹಣೆಗೆ ಗೋಪಿಚಂದನವನ್ನು ಧಾರಣೆಯನ್ನು ಮಾಡಿ, ಆ ಗೋಪಿಚಂದನದ ಧಾರಣೆಯಿಂದ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ. ಆ ವಿಶೇಷ ಫಲವೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಕೊಡ್ತಕ್ಕಂಥದ್ದು. ಯಾಕೆಂದರೆ ಆ ಗೋಪಿಚಂದನಲ್ಲಿ ವಿಶೇಷವಾಗಿ ದೇವಾನುದೇವತೆಗಳು ಇರ್ತಾರೆ. ಅದರಲ್ಲಿ ನಾವು ಗೋಪಿಚಂದನವನ್ನು ಧಾರಣೆಯನ್ನು ಮಾಡಿದಾಗ ಯಮದೂತರು ಎಳೆವರೆ, ಯಮದೂತರು ನಮ್ಮನ್ನು ಮುಟ್ಟೋದೇ ಇಲ್ಲ. ಹೋಗ ನೀನು ಗೋಪಿಚಂದನ ಭಗವಂತನ ಭಕ್ತ ನೀನು, ರಾಯನ ಭಕ್ತ ನೀನು, ಗುರುಗಳ ಭಕ್ತರು ನೀನು, ಆ ಗೋಪಿಚಂದನವನ್ನು ಧಾರಣೆಯನ್ನು ಮಾಡಿದ್ಯಾ, ನಾನು ಏನೇ ಹೋದಾಗ ಆ ಯಮದೂತರೇ ಮುಟ್ಟಲ್ಲಂತೆ ಅಂತ ಸಾಕ್ಷಾತ್ ಭಗವಂತನೇ ಅವರಿಗೆ ಅಲ್ಲಿ ಕರ್ಕೊಂಡು ಮುಷ್ಟಾಂಗ ಭೋಜನವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರವಾಗಿ ಇಂತಹ ಗೋಪಿಚಂದನ ಮತ್ತು ತುಳಸಿ ಮಾಲೆಗಳನ್ನು ಯಾರು ಧಾರಣೆಯನ್ನಾಗಿ ಮಾಡ್ತೀರಾ, ಅದರಲ್ಲೂ ವಿಶೇಷವಾಗಿ ಮಧ್ವ ಸಂಪ್ರದಾಯದಲ್ಲಿರ್ತಕ್ಕಂಥವರು ಎಷ್ಟೋ ಜನ ಇದ್ದಾರೆ, ಅವರು ಅಂಗಾರವನ್ನು ಅಕ್ಷತೆಯನ್ನು ಹಚ್ಕೊಳಲ್ಲ. ಅದನ್ನು ಹಚ್ಕೊಂಡಾಗ ನಮಗೇನು ಪುಣ್ಯ ಸಿಗುತ್ತೆ ಅಂದಾಗ, ಈ ಅಂಗಾರದಲ್ಲಿ ಭಗವಂತ ವಿಶೇಷವಾಗಿ ನಮ್ಮಲ್ಲಿ ಗದೆ ಅಂತ ಇರುತ್ತೆ. ಭೀಮಸೇನ ದೇವರು, ಹನುಮಂತ ದೇವರು ಗದೆಯನ್ನು ಇಟ್ಕೊಂಡಿರ್ತಾರಂತೆ. ಆ ಗದೆಯ ಒಂದು ಚಿಹ್ನೆ ಅದು. ಆ ಗದೆಯ ಚಿಹ್ನೆಯನ್ನು ನಾವು ಧಾರಣೆಯನ್ನು ಮಾಡಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತದೆ ಅದರಲ್ಲಿ. ಅದಕ್ಕೋಸ್ಕರ ಅಕ್ಷತೆ ಮತ್ತು ಅಂಗಾರವನ್ನು ಪ್ರತಿಯೊಬ್ಬರೂ ಮಧ್ವ ಸಂಪ್ರದಾಯದಲ್ಲಿರ್ತಕ್ಕಂಥವ್ರು ಹಚ್ಕೊಳ್ಳಿ.
ಅದರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ. ಅದು ಹಚ್ಕೊಂಡಾಗ ನಮಗೆ ವಿಶೇಷ ಏನು ಫಲ ಸಿಗುತ್ತೆ ಅಂತಂದರೆ, ನಮ್ಗೆ ಯಾರನ್ನ ಆಚೆ ಕಡೆ ಹೋದಾಗ ಅದು ನೋಡಿದ ತಕ್ಷಣವೇ ಆ ದೃಷ್ಟಿ ದೋಷ ಪರಿಹಾರ ಇದೆ. ದೃಷ್ಟಿ ತಾಕಿತೇನೋ ಅಂತ ಕೇಳ್ತಾರೆ ದಾಸರು, ಪುರಂದರದಾಸರು ವಿಶೇಷವಾಗಿ ಕೇಳ್ತಾರಂತೆ ತಿರುಪತಿ ತಿಮ್ಮಪ್ಪನ. 3 ನಾಮಗಳ ಧರಿಸಿದ ಕಾರಣವೇನೋ ಸಾಧದೆ ನಿನಗೆ ಒಂದು ತಿಲಕ. ಯಾಕಪ್ಪ 3 ನಾಮ ಹಾಕಿದ್ಯಾ ಅಂದರೆ, ಆ ಭಗವಂತ ತಿರುಪತಿ ತಿಮ್ಮಪ್ಪ ವಿಶೇಷವಾಗಿ 9 ಅವತಾರವನ್ನು ಮಾಡೋಣಂತೆ. ತಿರುಪತಿ ತಿಮ್ಮಪ್ಪ ವ್ಯಾಸರಾಜ ಕಾಲದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಎಲ್ಲ ಅವತಾರವನ್ನು ಮಾಡೋಣಂತೆ. ಅದೇ ರೀತಿಯಾಗಿ ಅವಾಗ ಭಗವಂತನೇ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಜರೇ ಅವರಿಗೆ ವಿಶೇಷವಾಗಿ ಗೋಪಿಚಂದ್ರನನ್ನು ಹಚ್ಚಿ ಅಂಗಾರ ಅಕ್ಷತೆಯನ್ನು ಹಚ್ಚಿದಂತೆ ಭಗವಂತ. ಹಂಗೆ ರೀತಿಯಾಗಿ ಎಲ್ಲವನ್ನು ಧಾರಣೆಯನ್ನು ಮಾಡಿ ಗುರುಗಳ ವಿಶೇಷವಾದ ಅನುಗ್ರಹ ಮಾಡಿ ಈ ಜಪಮಲೆಯ ಜಪಮಾಲೆಯನ್ನು ಯಾರು ಧಾರಣೆಯನ್ನು ಮಾಡಿ ಜಪವನ್ನು ಮಾಡ್ತೀರೋ ಅವರ ಸಂಸಾರದಲ್ಲಿ ಏನೇ ದುಃಖಗಳಿದ್ದರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಹೆಣ್ಣು ಮಕ್ಕಳು ಅಷ್ಟೇ ಜಪಮಾಲೆಯನ್ನು ತೆಗೆದುಕೊಂಡು ಬನ್ನಿ. ಆ ಜಪಮಾಲೆಯ ಜಪವನ್ನು ಮಾಡಿ ನೀವು 5 ದಿನಗಳ ಕಾಲ ಏನು ತೊಂದರೆ ಆದಾಗ ಅದನ್ನೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಅದರಿಂದ ಜಪವನ್ನು ಮಾಡಿ, ಅದರಿಂದ ಒಳ್ಳೆಯದಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಗುರುಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಿ ರಾಯನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇದು ತೋರ್ವಾದಿಧ್ವಾಂತರವೇ ವೈಷ್ಣವಿದ್ದೇವರಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವಿದ್ದಿಂದ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಗುರುಗಳ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಆಹಾರವನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಒಂದು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮ ಉದ್ಧಾರ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತೇಶನಾಶಾಯ ಗೋವಿಂದಾಯ ನಮೋ ನಮಃ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे